ನೋಡಿ, ಸಮನ್ವಯತೆ ಕೊರತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬಿಜೆಪಿ ಜೆಡಿಎಸ್ನಲ್ಲಿ ಕಾಡ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳ ಕಾರಣ ಆಗ್ತಾ ಇದೆ ಮತ್ತು ಸ್ಪಷ್ಟ ನಿದರ್ಶನ ಆಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಈ ಎಲ್ಲ ವಿಚಾರಗಳಿಗೆ ಕಲಹಕ್ಕೆ ಕಾರಣ ಆಗ್ತಾ ಇದ್ದಾರೆ. ಸಮನ್ವಯ ಕೊರತೆ, ಶಾಸಕರು ಗೋಳಾಡ್ತಾ ಇರೋದು. ವಿಪಕ್ಷ ನಾಯಕರು ಈ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ. ಅಶೋಕ್ ವಿರುದ್ಧ ಬಿಜೆಪಿ ಶಾಸಕರು ಬೇಸರ ಮಾಡ್ಕೋತಾ ಇದ್ದಾರೆ. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಮಾಡ್ತು. ಆ ಪಾದಯಾತ್ರೆಗೆ ಅಶೋಕ್ ಅವರು ತಮ್ಮಷ್ಟಕ್ಕೆ ತಾವೇ ಹೋಗ್ಬಿಟ್ರು. ಯಾರು ಬೇರೆಯವರು ಬರಲೂ ಇಲ್ಲ, ಯಾರಿಗೂ ಹೇಳಲೂ ಇಲ್ಲ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಯಿತು. ಮೊನ್ನೆ ಇದೇ ಒಳನೋಟದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಂಕೇತಿಕವಾಗಿ ಭಾಗಿಯಾಗೋದಕ್ಕೆ ಬಿಜೆಪಿಯವರು ನಿರ್ಧಾರ ಮಾಡಿದರು. ಆದರೂ ಏಕಾಂಗಿಯಾಗಿ ಅಶೋಕ್ ಅವರು ಭಾಗಿಯಾದರು. ವಿಪಕ್ಷ ನಾಯಕರ ವಿರುದ್ಧ ಶಾಸಕ SR ವಿಶ್ವನಾಥ್ ಇದೇ ವಿಚಾರವಾಗಿ ಕಿಡಿಕಾರಿದರು. ಈ ಕಡೆ JDLP ನಾಯಕರ ವಿರುದ್ಧ ದಳ ಶಾಸಕರು ಕೆಂಡ ಕಾರ್ತಾ ಇದ್ದಾರೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಾಯ್ಕಾಟ್ ಮಾಡಿದ್ದ ಬಿಜೆಪಿ ಕೆಲ JDS ಶಾಸಕರಿಗೆ ಇದರ ಬಗ್ಗೆ ಮಾಹಿತಿನೇ ಇರಲಿಲ್ವಂತೆ. JDLP ನಾಯಕ ಸುರೇಶ್ ಬಾಬು ವಿರುದ್ಧ ಇದೇ ವಿಚಾರವಾಗಿ ನಿಗಿ ಕೆಂಡ ಆದರು. ಶಾಸಕ ಶರಣಗೌಡ ಕಂದುಕೂರು ಕೆಂಡಾಮಂಡಲ ಆದರು. ಈ ವಿಚಾರದ ಬಗ್ಗೆಯೂ ಕೂಡ ನಾವು ಮೊನ್ನೆ ಒಳನೋಟದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ವಿಷಯ ಏನು ಅಂತಂದರೆ, ಸಮನ್ವಯತೆ ಕೊರತೆ ಅನ್ನುವಂಥದ್ದು ಯಾಕೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ, ಇದನ್ನು ಯಾಕೆ ಯಾರು ಗಂಭೀರವಾಗಿ ತಗೋತಾ ಇಲ್ಲ, ಇದರ ಅರ್ಥ ಏನು, ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯ ಸಮನ್ವಯ ಕೊರತೆ ಆಗ್ತಾ ಇದೆಯಾ, ಬರ್ತಾ ಬರ್ತಾ ದೂರ ಆಗ್ತಾ ಇದ್ದಾವ ಪಕ್ಷಗಳು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣನಿಗೆ ಕಂಡಿದ್ದೇನು ಇದರ ಬಗ್ಗೆ? ಅವರ ಇನ್ನೊಬ್ಬ ಮಿತ್ರ ಬಂದಿದ್ದಾರೆ ಇವತ್ತು. ಗುಸುಗುಸು ಗೋವಿಂದಣ್ಣ ಅವರ ಇನ್ನೊಬ್ಬ ಮಿತ್ರ ಹನುಮಂತ ಅವರು ಗುಸುಗುಸು ಗೋವಿಂದಣ್ಣನ ಜೊತೆಗೆ ಸಿಕ್ಕಾಪಟ್ಟೆ ಟಚ್ಚಲ್ಲಿ ಇರ್ತಾರೆ. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ನಮಗೆ ಸಿಗ್ತಿರ್ತಾರೆ ಹನುಮಂತ ಅವರು. ಗೋವಿಂದಣ್ಣನ ಎಲ್ಲ ವಿಚಾರಗಳನ್ನು ತಪ್ಪದೇ ಮತ್ತು ಕೈಯಲ್ಲಿ 1-4 ಹಾಕಿ ತಿಳಿಸೋದಕ್ಕೆ ಹನುಮಂತ ಅವರು ನಮ್ಮ ಜೊತೆಗೆ ಕೂತಿದ್ದಾರೆ. ಹನುಮಂತ, ಕೊನೆಗೂ ಗೋವಿಂದಣ್ಣವರ ವಿಚಾರಗಳನ್ನು ತಿಳ್ಕೊಂಡು ನಮಗೆ ಸಿಕ್ಕ್ರಿ ನೀವು ಇವತ್ತು. ಈಗ ಆ ವಿಷಯ ಏನಂತಂದರೆ, JDS BJPಯವರು ಸಮನ್ವಯ ಅಂದ್ಕೊಂಡು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅಂತ ನಾನಾ ರೀತಿಯ ತಯಾರಿ ಮಾಡ್ಕೊಳ್ಳುವಾಗ ಯಾಕೋ ಇತ್ತೀಚೆಗೆ BJP JDS ಶಾಸಕರು ಈ ರೀತಿ ಮ್ಯಾಗ್ನೆಟ್ ಅಂತ ಇದ್ದವರು ಬರ್ತಾ ದೂರ ಆಗ್ತಾ ಇದ್ದಾರೆ. ಉದ್ದೇಶ ಏನು? ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಮ್ಮ ಪಾಡಿಗೆ ನಾವು ಇರೋಣ ಅಂತನಾ, ಅಥವಾ ಮುಖ್ಯಮಂತ್ರಿ ಗಾದಿ ಅನ್ನುವಂಥದ್ದು ಇದೆಯಲ್ಲ, ಈಗಲೇ ಪೈಪೋಟಿ ಎರಡೂ ಪಾರ್ಟಿಯಲ್ಲಿ ನಡೆದ್ಬಿಟ್ಟಿದೆ. ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ವಿಜೇಂದ್ರ. ಆ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ವೈಮನಸ್ಸಿನಿಂದ ದೂರ ಆಗ್ತಾ ಇದ್ದಾರೆ. ಏನು ಕತೆ ಪಾಟೀಲ್ರೆ? ಈ ಗೋವಿಂದಣ್ಣ ರಾಜಕೀಯ ಬಿಟ್ಟರು ರಾಜಕೀಯ ಗೋವಿಂದಣ್ಣನ ಬಿಡಲ್ವಂತೆ, ಹಂಗಾಗಿದೆ ಕತೆ. ಯಾಕಂದರೆ ಗೋವಿಂದಣ್ಣನ ಕಣ್ಣಿಗೆ ಬೀಳುವಂತಹ ರಾಜಕೀಯ ಸೂಕ್ಷ್ಮತೆಗಳು ಬೇರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಈಗ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂತಂದು ಹೇಳಿದ್ರೆ, BJP ಮತ್ತು JDSನ ನಡುವೆ ಒಂದಷ್ಟು ಸಮನ್ವಯ ಕೊರತೆ ಇದೆ ಅಂತ. ಆದರೆ ಗೋವಿಂದಣ್ಣನ ಕಣ್ಣಿಗೆ ಬಿದ್ದಿದ್ದೇನು ಗೊತ್ತಾ? ನಿಜಕ್ಕೂ ಕೂಡ ಸಮನ್ವಯ ಕೊರತೆ BJPಯಲ್ಲೂ ಐತೆ, JDSಲ್ಲೂ ಇದೆ. ಹೆಂಗೆ ಅಂತಂದು ಹೇಳಿದ್ರೆ, BJPಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ವಿರುದ್ಧವೇ ಶಾಸಕರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆಂತರಿಕವಾಗಿ. ಇತ್ತ JDSನಲ್ಲಿ JDLP ನಾಯಕ ಸುರೇಶ್ ಬಾಬು ಅವರ ವಿರುದ್ಧನೂ ಕೂಡ ಒಂದಷ್ಟು ಬೇಸರದ ನುಡಿಗಳನ್ನು ಶಾಸಕರು ಆಡೋಕ್ಕೆ ಶುರು ಮಾಡಿದ್ದಾರೆ. ಈ ಸ್ಟೋರಿ ನಮಗೆ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ, ಸ್ವತಃ ಕಣ್ಣಾರೆ ನೋಡಿದ್ದಾರೆ. ಹೆಂಗೆ ಅಂತಂದು ಹೇಳಿದ್ರೆ, ಸುರೇಶ್ ಬಾಬು ಅವರು ಈಗ ಮೊನ್ನೆ BJP ಮತ್ತು JDS ಅವರು ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೇನೆ ಬಾಯ್ಕಾಟ್ ಮಾಡಿದ್ರು. ಕಾರಣ ಏನಂತಂದು ಹೇಳಿದ್ರೆ, ಏನು ಸಚಿವರ ಪಟ್ಟಿಯಲ್ಲಿ ಸ್ಪೀಕರ್ ಆದವರಂಥ ಹೆಸರು ಕೂಡ ಬಂದಿತ್ತು. ಸಾಂವಿಧಾನಿಕ ಹುದ್ದೆ ವಿಚಾರಕ್ಕೆ ಪಟ್ಟಿ ಬಂದಿರುವಂಥ ಕಾರಣಕ್ಕಾಗಿ ಅವರು ಸಾಕಷ್ಟು ಬೇಸರವನ್ನು, ಅಸಮಾಧಾನವನ್ನು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಆ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಡೆ ಬಂದಿದ್ದರು. BJP ಮತ್ತು JDS ಇಬ್ಬರಿಗೂ ಕೂಡ ಸಮನ್ವಯ, ಅಲ್ಲಿ ಪಕ್ಷಗಳ ನಡುವೆ ಸಮನ್ವಯ ಆಗಿತ್ತು. ಪಕ್ಷಗಳ ನಡುವೆ BJPಯ ನಾಯಕರು JDS ನಾಯಕರಿಗೆ ಹೇಳಿದರು, JDLP ನಾಯಕರಿಗೆ ಹೇಳಿದರು, JDLP ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ರು. ಆದರೆ JDLP ನಾಯಕರು JDSನ ಎಲ್ಲ ಶಾಸಕರಿಗೆ ಹೇಳಿದ್ರ? ಅದು ಪ್ರಶ್ನೆ ಬಂದಿರೋದು. ಇದೇ ಕಾರಣಕ್ಕಾಗಿ ಶರಣಗೌಡ ಕಂದಕನವರು ಬಂದು ಸುರೇಶ್ ಬಾಬು ಅವ್ರ ಮೇಲೆ ಕೂಗಾಡ್ಬಿಡ್ತಾ ಇದ್ರಂತೆ. ಏನಕ್ಕಪ್ಪ ಕೂಗಾಡುವಾಗ ನಮ್ಮ ಗೋವಿಂದಣ್ಣ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಾನೆ, ಏನು ಕೂಗಾಡ್ತಿರ್ಬೋದು ಇವರು ಅಂತಂದೇಳಿ. ಅದರ ಆಶ್ಚರ್ಯ ಆಗಿದೆ. ಮೆಸೇಜ್ ಮಾಡಿದ್ದೆ ನಾನು ಅಂತಂದೇಳಿ ಸುರೇಶ್ ಬಾಬು ಅವರು ಶರಣಗೌಡ ಕಂದಕನವ್ರಿಗೆ ಹೇಳಿದ್ರಂತೆ. ಮೆಸೇಜ್ ಮಾಡಿದ್ರೆ ಅಷ್ಟೇನಾ, ಕಾಲ್ ಮಾಡೋಕ್ಕೆ ಏನಾಗಿತ್ತು, ನೀವು ಸರಿಯಾಗಿ ನಮಗೆ ಹೇಳಿಲ್ಲ, ಮಾಹಿತಿ ಹೇಳಿಲ್ಲ ಅಂತ ಕೆಂಡಾಮಂಡಲ ಆಗಿದ್ದಾರೆ. ಅಂದರೆ ಅಲ್ಲಿ JDLP ನಾಯಕರ ಮೇಲೆ JDSನ ಶಾಸಕರು ಒಂದಷ್ಟು ಬೇಸರವನ್ನು ನಡೆದಿದೆ. ಇದು ಕೇಂದ್ರ ಸಚಿವ ಮತ್ತು JDSನ ನಾಯಕರಾದಂಥ ಕುಮಾರಸ್ವಾಮಿ ಅವರವರೆಗೂ ಹೋಗಿದೆ. ಹಾಗಾಗಿ ನಾಳೆ JDLP ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಮಾತಾಡೋಣ ಅಂತ ಅವರಿಬ್ಬರು ಮಾತಾಡ್ಕೊಂಡಿದ್ದಾರಂತೆ. ಒಂದು ಕಡೆಗೆ ಶಾಸಕರು ಮತ್ತು JDLP ನಾಯಕರು ಒಂದಾಗಿದ್ದಾರೆ. ಇದು JDSನ ಕತೆ.
ಇನ್ನೊಂದು BJP ಅಂತ ನೋಡೋದಾದರೆ ನಮ್ಮ ಗೋವಿಂದಣ್ಣ BJP ಒಂದಕ್ಕೆ ನೋಡಲ್ಲ, ಕಾಂಗ್ರೆಸ್ಗೂ ಹೋಗ್ತಾರೆ, JDSಗೂ ಹೋಗ್ತಾರೆ, BJPಗೂ ಹೋಗ್ತಾರೆ, ಅಥವಾ ಇನ್ನೊಂದು ಪಾರ್ಟಿಗೆ ಬಂತು ಅಂದ್ರೆ ಅಲ್ಲೂ ಕೂಡ ಹೋಗಿ ಕೇಳ್ತಾರೆ. ಒಟ್ಟಿನಲ್ಲಿ ರಾಜಕೀಯ ಏನು ನಡೀತಾ ಇದೆ, ರಾಜಕೀಯ ಒಳಗಡೆ ಏನು ನಡೀತಾ ಇದ್ದಾರೆ, ಒಳ ಹೂರಣ ಏನು ಅನ್ನೋದನ್ನು ತಿಳ್ಕೊಂಡು ಬಂದು ನಮ್ಮ ಹತ್ರ ಕಿವಿಯಲ್ಲಿ ಊದ್ತಾ ಇರ್ತಾನೆ. ಅದನ್ನು ನಾವಿಲ್ಲಿ ಹೇಳ್ತಾ ಇರ್ತೀವಿ. ಸೊ ಈಗ ಅನ್ಸುತ್ತೆ ಹನುಮಂತ, ಒಂದ್ ನಿಮಿಷ, ಈಗ BJP ವಿಚಾರಕ್ಕೆ ಹೋಗಿಂತ ಮುಂಚೆ JDS ಇನ್ನೊಂದು ವಿಚಾರ ಕ್ಲಾರಿಟಿ ಮಾಡ್ಕೊಂಬೇಡ. ಈಗ ಶರಣಗೌಡ ಕಂದಕೂರ್ ಅವರು ನಿಜಕ್ಕೂ ಸುರೇಶ್ ಬಾಬು ಅವರ ಮೇಲೆ ಬೇಸರ ಮಾಡ್ಕೊಂಡಿದ್ರೆ, ಆಮೇಲೆ ಈ ವಿಚಾರವನ್ನು ನೀವು ತಿಳಿಸ್ಬೇಕಲ್ವಾ ಅಂತ ಕೂಗಾಡಿದ್ರೆ ಏನಾದ್ರು ತಪ್ಪಿದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಈಗ ಜವಾಬ್ದಾರಿ ಹೊತ್ತಂತಹ ನಾಯಕರು ತಮ್ಮ ಪಾರ್ಟಿಯಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಎಲ್ಲ ಶಾಸಕರಿಗೆ ತಿಳಿಸ್ಬೇಕಾಗತ್ತೆ. ಶರಣಗೌಡ ಕಂದಕೂರ್ಗೆ ಬಾಯ್ಕಾಟ್ ಮಾಡಿರೋಂಥ ವಿಚಾರನೆ ಗೊತ್ತಿರಲಿಲ್ವಂತೆ, ಅವರು ಹೌಸ್ ಒಳಗಡೆ ಹೋಗಿ ಕೂತಿದ್ದಾರೆ. ಅವಾಗ ಯಾರೋ ನಾಯಕರು, ಏನ್ರಿ ಕಂದಕೂರ್ ಅವರೇ ಇಲ್ಲಿ ಬಂದು ಕೂತಿದ್ದೀರಲ್ಲ, ನಿಮ್ಮ ಪಾರ್ಟಿಯವರೆಲ್ಲ ಚುನಾವಣೆನೇ ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ, ನೀವೊಬ್ಬರೇ ಇಲ್ಲಿ ಬಂದಿದ್ದೀರಿ ಅಂದ ತಕ್ಷಣ ಅವ್ರು ಅಲರ್ಟ್ ಆಗಿದ್ದಾರೆ. ಅರೆ ನನಗೆ ಗೊತ್ತಿಲ್ವಲ್ಲ ಈ ವಿಚಾರ. ಆಚೆ ಬಂದು ಸುರೇಶ್ ಬಾಬು ಅವ್ರ ಜೊತೆಗೆ ಈ ರೀತಿ ಕೂಗಾಡಿದ್ದಾರೆ ಅನ್ನೋ ವಿಚಾರವನ್ನು ಕೇಳ್ಪಟ್ವಿ. ಇನ್ ಕೇಸ್ ಇದು ನಿಜ ಆಗಿದ್ರೆ ತಪ್ಪಿದೆಯಾ? ಆಮೇಲೆ ಸುರೇಶ್ ಬಾಬು ಅವರು ನಾವು ನೋಡ್ದಂಗೆ ಈ ರೀತಿ ಇಂಬ್ಯಾಲೆನ್ಸ್ ಆಗುವಂಥ ಮನುಷ್ಯ ಅಲ್ವಲ್ಲ, ಅವರು ಎಲ್ಲಿ ಎಡವಟ್ಟಾಯಿತು ಅಂತ? ಇಲ್ಲ, ಗೋವಿಂದಣ್ಣ ಕಣ್ಣಿಗೆ ಬಿದ್ದಿದ್ದೇನಂತಂದು ಹೇಳಿದ್ರೆ, ಇಲ್ಲಿ ಸುರೇಶ್ ಬಾಬು ಅವ್ರ ಮೇಲೆ ಶರಣಗೌಡ ಕಂದಕ್ನವ್ರವ್ರಿಗೆ ಮುನ್ಸಿಲ್ಲ, ಸಿಟ್ಟಿಲ್ಲ, ಅಥವಾ ಸುರೇಶ್ ಬಾಬು ಅವ್ರಿಗೆ ಇದನ್ನ ಹೇಳಬಾರ್ದು ಅಂತಂದೇನೇ ಇಲ್ಲ. ಅಲ್ಲಿ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಹೆಂಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಗೋವಿಂದಣ್ಣ ಇದನ್ನ ಅಬ್ಸರ್ವ್ ಮಾಡಿದ್ದು ಹೆಂಗೆ ಅಂತಂದು ಹೇಳಿದ್ರೆ, ಇವರು ಮೆಸೇಜ್ ಮಾಡಿದ್ದಾರೆ, ಆ ಮೆಸೇಜ್ನ ನೋಡಲ್ಲ. ಯಾಕೆಂದ್ರೆ ಸದನದೊಳಗೆ ಹೋಗುವಾಗ ಶಾಸಕರು ಮೊಬೈಲ್ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಹೇಳುವಾಗ, ವಿಷಯನ ತಲುಪಿಸುವಾಗ ಕೆಲವರಿಗೆ ಮಾಹಿತಿ ತಲುಪಿಲ್ಲ. ಹಿಂಗಾಗಿ ಶರಣಗೌಡ ಕಂದಕ್ನವ್ರವರು ಕೂಡ ಸದನದ ಒಳಗಡೆ ಇದ್ರು. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕೆಲ ಜನ ಅಲ್ಲಿ ಇದ್ದವರೆಲ್ಲರೂ ಕೂಡ ಕಾಲು ಎಳೆದಾಗ ಅದೊಂದು ಸಣ್ಣ ಮಟ್ಟದ ಮುಜುಗರ ಆಗಿದೆ. ಅದರಿಂದ ಕೋಪ ಬಂದು ಅಲ್ಲಿಂದ ಬಂದ ನಂತರದಲ್ಲಿ ಸುರೇಶ್ ಬಾಬು ಅವ್ರ ಮೇಲೆ ನೀವು ಮಾಹಿತಿ ಹೇಳ್ತಾ ಇಲ್ಲ. ಈ ಹಿಂದೆನೂ ಕೂಡ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಇಂಥದ್ದೊಂದು ಮಿಸ್ಕಮ್ಯುನಿಕೇಶನ್ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸುರೇಶ್ ಬಾಬು ಅವ್ರ ಮೇಲೆ ಕೂಗಾಡಿದ್ರು. ಜೊತೆಗೆ ಅವಾಗ ಕುಮಾರಸ್ವಾಮಿ ಅವ್ರಿಗೂ ನೇರವಾಗಿ ಕರೆ ಮಾಡಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಟೈಮಲ್ಲಿ ಕರೆ ಮಾಡಿ ಹೇಳಿದರು. ಇದು ಈ ಬಾರಿಯೂ ಕೂಡ ಅದು ರಿಪೀಟ್ ಆಗಿದೆ. ಹಂಗಾಗಿ ಅದೆಲ್ಲ ಸೇರಿ ಶರಣಗೌಡ ಕಂದಕ್ನವರು ತಮ್ಮ ಅನಿಸಿಕೆಯನ್ನು, ತಮಗೇನು ಬೇಸರ ಆಯಿತು, ತಾವು ಎಲ್ಲಿ ಮುಜುಗರಕ್ಕೊಳಗಾದರು ಅನ್ನೋದನ್ನು ವ್ಯಕ್ತಪಡಿಸೋ ಕಾರಣಕ್ಕೋಸ್ಕರ ಕೂಗಾಡಿದ್ರು ಅನ್ನೋಂಥ ಮಾಹಿತಿ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಸೊ ಇದು ಒಂದು ಕಡೆಗೆ, ಇದು ಸುರೇಶ್ ಬಾಬು ಅವರಾಗಲಿ ಅಥವಾ ಶರಣಗೌಡ ಕಂದಕ್ನವರಾಗಲಿ ವೈಯಕ್ತಿಕವಾಗಿ ಏನಿಲ್ಲ, ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು, ಮಾಹಿತಿ ತಲುಪಿಸಿಲ್ಲ. ಮಾಹಿತಿ ತಲುಪಿಸಿದ್ರೆ ನಾವು ಕೂಡ ಬರ್ತಿದ್ವಿ, ಸರ್ಕಾರದ ಪ್ರಕ್ರಿಯೆ ವಿರುದ್ಧ ನಾವು ಕೂಡ ಇದ್ದೀವಿ ಅಂತಂದೇಳಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇತ್ತು. ಈಗ ನೀವು ಹೊರಗಡೆ ಬರೋದು, ನಾನು ಒಳಗಡೆ ಕೂತ್ಕೊಳ್ಳೋದು ಅಂದಾಗ ಅದು ಸಹಜವಾಗಿ ಪಾರ್ಟಿಯ ಬಗ್ಗೆ ಚರ್ಚೆಗೂ ಕೂಡ ಆಗಬಹುದು. ನಾಳೆ ಕಾಂಗ್ರೆಸ್ನವ್ರು ಅನ್ಬೋದು, ನಿಮ್ಮ ನಡುವೆನೇ ಒಂದು ಸಮನ್ವಯತೆ ಇಲ್ಲ, ನೀವು ನಮ್ಮ ಬಗ್ಗೆ ಯಾಕಪ್ಪ ಮಾತಾಡ್ತೀರಾ ಅಂತ ಯಾರು ಕಾಲು ಎಳಿಬೋದು. ರಾಜಕಾರಣದಲ್ಲಿ ಕಾಲು ಎಳಿಲಿಕ್ಕೆ ಇದೇ ವಿಚಾರ ಬೇಕಂತ ಏನಿಲ್ವಲ್ಲ. ಸದನದಲ್ಲಿ ಕಾಲು ಎಳೆದ್ರೆ ಒಬ್ಬರು ಕಾಲು ಎಳೆದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರುವಂಥ ಪರಿಸ್ಥಿತಿ ಅನೇಕ ಸದನದಲ್ಲೂ ಕೂಡ ಆಗಿದೆ. ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಶರಣಗೌಡ ಕಂದಕ್ನೂರವರ ಒಂದು ಕೋಪದ ಹಿಂದೆ ಇರುವಂಥ ಒಂದು ಉದ್ದೇಶ ಅನ್ನುವಂಥದ್ದು ನಮ್ಮ ಗೋವಿಂದಣ್ಣನ ಅನಾಲಿಸಿಸ್ಸು. ಬಹುಶಃ ಈಗ BJPಯಲ್ಲಿಯೂ ಈ ರೀತಿ ಆಂತರಿಕ ಸಂಘರ್ಷಗಳು, ಸಮನ್ವಯ ಕೊರತೆಯ ಕಿತ್ತಾಟಗಳು, ಈ ಕಡೆ JDSನಲ್ಲಿಯೂ ಕೂಡ ಈ ರೀತಿಯ ಸಮನ್ವಯ ಕೊರತೆಯ ಕಿತ್ತಾಟ. ಈ ಎರಡು ಪಾರ್ಟಿಗಳ ಮಧ್ಯೆ ಮೈತ್ರಿ ಅನ್ನುವಂಥದ್ದು ನನಗನ್ಸುತ್ತೆ ಈ ಅಪ್ಪ ಮಕ್ಕಳ ಅಂದರೆ ಏನದು ಇಬ್ಬರು ಜಗಳ ನಡುವೆ ಕೂಸು ಬಡವಾಯಿತು ಅನ್ನೋಂಥ ಮಾತಿದೆಯಲ್ಲ, ಹಾಗೆ ಇವರಿಬ್ಬರ ಜಗಳ ನಡುವೆ ನನಗನ್ನಿಸ್ತಾ ಇದೆ NDA ಮೈತ್ರಿ ಬಡವಾಯಿತು ಅಂತ ಹೇಳಿ. ಖಂಡಿತ NDA ಮೈತ್ರಿ ಇಲ್ಲಿ ಬಡವಾಗ್ತಾ ಇರೋದು ಮುಂದಿನ ಎಲೆಕ್ಷನಲ್ಲಿ ಅಲ್ಲಿ ಗೊತ್ತಾಗತ್ತೆ. ಆದರೆ ಇದು ನಿಜಕ್ಕೂ ಲಾಭ ಯಾರಿಗಾಗ್ತಾ ಇದೆ? ಇವರಿಬ್ಬರ ಈ ಸಮನ್ವಯ ಕೊರತೆ ಲಾಭ ಆಗ್ತಾ ಇರೋವಂಥದ್ದು ಸರ್ಕಾರಕ್ಕೆ. ಸರ್ಕಾರ ಆರಾಮಾಗೀಗ ಸರ್ಕಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಅಸಮಾಧಾನ ಆಯಿತು, ಖಾತೆ ಹಂಚಿಕೆ ವಿಚಾರದಲ್ಲಿ ಜಟಾಪಟಿ ಸಾಕಷ್ಟು ಟೈಮ್ ತಗೊಳ್ತು, ಸಾಕಷ್ಟು ಬರದ ಪರಿಸ್ಥಿತಿ ಇದೆ, ಅನೇಕ ಸಮಸ್ಯೆಗಳಿದ್ದಾವೆ. ಈ ಅನೇಕ ಸಮಸ್ಯೆಗಳನ್ನು ಒಗ್ಗಟ್ಟಾಗಿ ಎದುರಿಸಬೇಕಾದಂಥ ಪ್ರತಿಪಕ್ಷಗಳ ನಡುವೆನೇ ಈಗ ಸಮನ್ವಯ ಕೊರತೆ ಇರೋದ್ರಿಂದ ಇದರ ಸದ್ಯದ ಮಟ್ಟಿನ ಲಾಭ ಸರ್ಕಾರಕ್ಕೆ ಆಗ್ತಾ ಇದೆ. ಮುಂದೆ ಚುನಾವಣೆ ಬಂದಾಗ NDA ಮೈತ್ರಿಕೂಟಕ್ಕೆ ಅದು ಯಾವ ರೀತಿ ರಾಜಕೀಯ ಸ್ವರೂಪಗಳು ಪಡ್ಕೊಳ್ಳುತ್ತೆ, ರಾಜಕೀಯ ಒಂದಷ್ಟು ಬದಲಾವಣೆಗಳು ಯಾವ ರೀತಿ ಆಗುತ್ತೆ, ಮೈತ್ರಿ ಇರುತ್ತೋ ಅಥವಾ ಮೈತ್ರಿ ಮುಂದುವರಿಯುತ್ತೋ, NDA ಆಗಿ ಸ್ಥಾನ ಹಂಚಿಕೆಗಳು ಯಾವ ರೀತಿ ಆಗುತ್ತೆ, ಅದೆಲ್ಲವೂ ಕೂಡ ಕಾಲವೇ ತಿಳಿಸುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ವಿಧಾನಸೌಧದ ಸದನದ ಒಳಗಡೆಗೆ ಯಾರೆಲ್ಲ ನಾಯಕತ್ವ ವಹಿಸಿದ್ದಾರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ಲವೂ ಕೂಡ ಸಮಾಧಾನವಾಗಿದ್ದಾರಾ? ಮುಖ್ಯಮಂತ್ರಿಗಳಾಗಿದ್ದಾರೆ, ಮೊದಲ ಅಧಿವೇಶನ ಎದುರಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಕೂಲಾಗಿದೆ ಅಂತಲ್ಲ. ಅಸಮಾಧಾನದ ಶಾಸಕರು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥವ್ರು ಸದನದ ಒಳಗಡೆನೆ ಬರ್ತಾ ಇಲ್ಲ. ಅಸೆಂಬ್ಲಿ ಒಳಗಡೆ ಮೊಗಸಾಲೆಯಲ್ಲಿ ಕುತ್ಕೊಂಡು ಆರಾಮಾಗಿ ಇನ್ನೂ ವಿಸ್ತೃತವಾಗಿ ಮಾತಾಡೋಣ ಹನುಮಂತ. ಈಗ ನನಗೊಂದು ವಿಷಯ ಹೇಳಿ, ನೀವು
ಈಗ ಬಿಜೆಪಿ JDSನ ವಿಚಾರಗಳ ಮಧ್ಯೆ ಇಷ್ಟೊಂದು ಸಮನ್ವಯ ಕೊರತೆ ಅನ್ನುವಂಥದ್ದು ನಿಧಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದರೆ ಅದು ವ್ಯಾಪ್ತಿ ಮೀರ್ತಾ ಇದೆ, ದೊಡ್ಡದಾಗ್ತಾ ಇದೆ. ಅದು ಬಹುಶಃ ಇದನ್ನು ನಾಯಕರು ಗಂಭೀರವಾಗಿ ತೆಗೆದುಕೊಂಡು ಈಗಲೇ ತೇಪೆ ಹಚ್ಚುವಂತಹ ಕೆಲಸ ಮಾಡಿದರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ರಿಫ್ಲೆಕ್ಷನ್ 2028 ಪಕ್ಕ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಅನಿಸುತ್ತೆ. ಈಗ ಮೊನ್ನೆ ಬಿಡದಿ ವಿಚಾರ ನೋಡಿ, ಆ ಮಧು ಬಂಗಾರಪ್ಪ ಮತ್ತು ವಿಜೇಂದ್ರ ಅವರ ಮಾತು ಎಷ್ಟರ ಮಟ್ಟಿಗೆ ಚರ್ಚೆ ಕಾರಣ ಆಯಿತು. ಈ ಕಡೆ ಕುಮಾರಸ್ವಾಮಿ ಅವರು ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಅಭಿಮಾನಿಗಳು ಈಗಾಗಲೇ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇವೆಲ್ಲ ಏನನ್ನ ಬಿಂಬಿಸುತ್ತೆ ಅಂತಂದ್ರೆ, ಹಾಗಿದ್ರೆ ಮೈತ್ರಿ ಮಾಡ್ಕೊಂಡು ನಾವೇನು JDSನವ್ರಿಗೆ ಅಧಿಕಾರ ಕೊಡಬೇಕಾ ಅಂತ ಬಿಜೆಪಿಯವರು ಅನ್ಕೋಬಹುದು. ಬಿಜೆಪಿಯವ್ರ ಜೊತೆಗೆ JDSನವರು ಮೈತ್ರಿ ಮಾಡ್ಕೊಂಡು ನಾವೇನು ಮಂತ್ರಿ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಳ್ಳೋಣ ಅಂತ ಅವರು ಅನ್ಕೋಬಹುದು. ಸೊ ಈಗ ಇವ್ರಿಗೆ ದೂರಾಲೋಚನೆ ಅಂತಿರೋ ಆ ವಿಚಾರಗಳಿಂದ ಬರ್ತಾ 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 ಈ ಮೈತ್ರಿ ಅನ್ನುವಂಥದ್ದು ನಿಧಾನಕ್ಕೆ ದೂರ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಇವೇ ಬಲವಾದ ಕಾರಣ ಆಗ್ತಾ ಇದೆಯಾ ಇವರ ವೈಮನಸ್ಸಿಗೆ ಮತ್ತು ಈ ಕಮ್ಯುನಿಕೇಷನ್ ಗ್ಯಾಪ್ಗೆ? ಖಂಡಿತವಾಗ್ಲೂ ಪಾಟೀಲ್ರೆ, ಈಗ ಕಳೆದ ಎಲೆಕ್ಷನ್ನಲ್ಲಿ BJP ಮತ್ತು JDS ಒಂದಾಯಿತು. ಅವಾಗ ಎಲ್ಲವೂ ಕೂಡ ನಾನು JDSನವ್ರು ಅಂತಂದು ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ರೀತಿಯಲ್ಲಿ ಎಲ್ಲ ನಾಯಕರು ಮಾತಾಡ್ಬಿಟ್ರು. ಅದರ ಪಾರ್ಟಿಯ ಲಾಭ ಏನಾಯಿತು, ಸ್ಥಾನಗಳು ಮೈತ್ರಿಕೂಟದ ಸ್ಥಾನಗಳು ಹೆಚ್ಚಾಗೋಕ್ಕೆ ಅನುಕೂಲ ಆಯಿತು. ಇದೀಗ ನಮ್ಮ ಶ್ರಮದ ಲಾಭ ಯಾರು ತಗೋಬೇಕು ಅನ್ನುವಂಥ ಪ್ರಶ್ನೆ ಎರಡೂ ಪಕ್ಷಗಳಿಗೆ ಬಂದಂತ ಕಾಣಿಸ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದ ವಿಚಾರಗಳು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮತ್ತು ನೈಸ್ ವಿಚಾರದಲ್ಲಿ ರಾಜಕೀಯ ಲಾಭ ಯಾರಿಗಾಗತ್ತೆ? ರಾಜಕೀಯ ಅದು ಓಟಾಗಿ ಕನ್ವರ್ಟ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಆದರೆ ರಾಜಕೀಯವಾಗಿ ಮೈಲೇಜ್ ಸಿಗೋಂಥದ್ದು ಯಾರಿಗೆ? JDS ತನ್ನ ಮೈಲೇಜ್ ತಗೊಳ್ಬೇಕು, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು JDS ಮಾಡ್ತಾ ಇದ್ರೆ, ನಾವು ಅದ್ರ ಜೊತೆ ಕೈ ಜೋಡಿಸಿ ನಮ್ಮ ಪ್ರಶ್ನೆಯನ್ನು ಮುಂದೆ ಹಳೆ ಮೈಸೂರು ಭಾಗದಲ್ಲಿ ನಮಗೇನು ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಈ ಎರಡೂ ಲೆಕ್ಕಾಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಮಾತ್ರ ಲಾಭ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಎರಡೂ BJP ಮತ್ತು JDSನ ಕೆಲ ನಾಯಕರು ಮರ್ತಂತ ಕಾಣಿಸ್ತಾ ಇರೋವಂಥದ್ದು. ಇದೆಲ್ಲ ಸರಿ ಮಾಡ್ಬೇಕಂತಂದು ಹೇಳಿದ್ರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಂಗೆ ನೇರವಾಗಿ ಸೆಂಟ್ರಲ್ನ BJP ನಾಯಕರು ಬರಬೇಕು, ಕುಮಾರಸ್ವಾಮಿ ಅವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕು, ಈ ಕಡೆ ರಾಜ್ಯ BJP ನಾಯಕರನ್ನೆಲ್ಲ ಕೂರಿಸ್ಕೊಂಡು ಕೇಂದ್ರದ ನಾಯಕರೇ ಬಂದೇ ಮಾತಾಡಬೇಕು. ಇದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿರುವಂಥ ವಿಚಾರ. ಓಕೆ.